ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಹರಿಭಕ್ತಿ ಸಾರದಲ್ಲಿ 72ನೇ ಪದ್ಯ. ದಂಡಧರನು ದಂಡ ಪಟಲತೆ ಕೊಂಡು ಬೊರೆ ಹೋಗುವರ ಕಾಣೆನು ಪುಂಡರೀಕೋದ್ಭವನ ಶಿರವನು ಕಡಿದು ತುಂಡಿಸಿದ. ಖಂಡ ಪರುಷೋ ರುದ್ರ ಭೂಮಿಯೊಳಂಡಲದು ತಿರುಗುವನು ನೀನು ದಂಡ ದೇವ ರಕ್ಷಿಸು ನಮ್ಮ ನನವರತ. ದಂಡಧರನಾಗಿರುವಂತಹ ಯಮನ ಉದ್ದಂಡವಾದ ಸಾಮರ್ಥ್ಯವನ್ನು ಕಂಡು ಮೊರೆ ಹೋಗುವುದು ಯಾರನ್ನು ಎಂಬುದನ್ನು ನಾನು ಕಾಣದಾಗಿರುವೆ. ಪರಮಾತ್ಮ ಕಮಲೋದ್ಭವ ನೆನೆಸಿದ ಬ್ರಹ್ಮದೇವರ ಒಂದು ತಲೆಯನ್ನು ಕಡಿದು ತುಂಡು ಮಾಡಿದ ಖಂಡ ಪರುಷ ಎನ್ನಿಸಿದ ಶ್ರೀ ರುದ್ರದೇವರು ರುದ್ರಭೂಮಿಯಲ್ಲಿ ಸುತ್ತುತ್ತಿರುವ ಎಂದ ಮೇಲೆ ಇತರರ ಪಾಡೇನು. ನಿಜಕ್ಕೂ ಉದ್ದಂಡ ದೇವನೆಂದರೆ ನೀನೇನಪ್ಪ ಪರಮಾತ್ಮ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಮೃತ್ಯುವನ್ನು ಪರಿಹರಿಸಿ ಸಂರಕ್ಷಿಸುವ ಸಮರ್ಥನಾದ ಪರಮಾತ್ಮ ಶ್ರೀಹರಿ ಹೊರತನೆ ಹೊತ್ತು ಬೇರೆ ಯಾರೂ ಅಲ್ಲ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದಂಡಧರ ಅಂದರೆ ಯಮ. ಮೃತ್ಯು ದೇವತೆ ಎನಿಸಿದಂತಹ ಯಮನು ಸಕಲರನ್ನು ಸೂಕ್ತ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ಅವನ ಆಯುಧ ದಂಡ, ಅದಕ್ಕೆ ಅವನಿಗೆ ದಂಡಧರ ಅಂತ ಹೆಸರು. ಆತನಿಂದ ಬೇರೆ ಪಾರಾಗಲಿಕ್ಕೆ ಬೇರೆ ಯಾರನ್ನು ಆಶ್ರಯಿಸಿದರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಯಮನು ಮೃತ್ಯು ದೇವತೆ ಎನಿಸಿದರೆ ಯಮನಿಗೂ ಮೃತ್ಯು ಸ್ವರೂಪನಾದವನು ಶಿವ. ಶಿವನನ್ನು ಆಶ್ರಯಿಸಿದರೂ ಮೃತ್ಯುವಿಂದ ಪೂರ್ತಿಯಾಗಿ ಪರಿಹಾರವನ್ನು ಹೊಂದಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವನಿಗೆ ಖಂಡ ಪರಶು ಅಂತ ಹೆಸರು. ಅದ್ಭುತವಾದ ಆಯುಧವನ್ನು ಹೊಂದಿದ್ದರೂ ಸಹ ಭಯದಿಂದ ಬಿಡುಗಡೆಯನ್ನು ಹೊಂದಲು ಸಾಧ್ಯವಾಗಿಲ್ಲ. ಒಂದು ಕಾಲಕ್ಕೆ ಬ್ರಹ್ಮದೇವರ 5ನೇ ಶಿರಸ್ಸನ್ನು ಕತ್ತರಿಸಿದ ವ್ಯಕ್ತಿತ್ವ ಶಿವನದು. ಅದರ ಫಲವಾಗಿ ಕೈಗೆ ಅಂಟಿಕೊಂಡಿರುವಂತಹ ಬ್ರಹ್ಮಹತ್ಯೆಯ ಸಂಕೇತವಾಗಿದ್ದ ಬ್ರಹ್ಮ ಕಪಾಲ ಅವರನ್ನು ಗಾಢವಾಗಿ ಹಿಡಿದು ಬಿಟ್ಟಿದೆ. ಪುಂಡರೀಕೋದ್ಭವ ಅಂತಂದರೆ, ಪುಂಡರೀಕ ಅಂದರೆ ಕಮಲದಿಂದ ಹುಟ್ಟಿದವನು ಅಂದರೆ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದವರು ಬ್ರಹ್ಮದೇವರು. ಅಂಡೆಲೆದು ಅಂದರೆ ರಕ್ಷಣೆಗಾಗಿ ಅನೇಕರ ಹಿಂದೆ ತಿರುಗಿ ಕಷ್ಟಕ್ಕೆ ಅಳೆದಾಡುತ್ತಾ ಇರುವವರು. ರುದ್ರದೇವರು ವಾಸ ಮಾಡುವಂತಹ ಸ್ಥಾನ ರುದ್ರಭೂಮಿ. ಅಂತಹ ಭವ್ಯ ವ್ಯಕ್ತಿತ್ವವಾಗಿರುವಂತಹ ಅವರಿಗೂ ಸಹ ಪ್ರಾರಬ್ಧವಶಾತ್ ಅಲ್ಲಿ ನೆಲೆಸುವ ಅನಿವಾರ್ಯತೆ ಉಂಟಾಗಿದೆ. ಹೀಗೆ ಬಂಧನಕ್ಕೊಳಗಾಗುವ ಅವರು ಯಾರಿಗೂ ಮೋಕ್ಷವನ್ನು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಶ್ರೀಹರಿ ಪರಮಾತ್ಮ ಮಾತ್ರ ಅಂಥವನಲ್ಲ. ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಎಂದು ಯಾವ ಕಾರಣಕ್ಕೂ ಪರಮಾತ್ಮನಿಗೆ ಸಂಕಟ ಬರೋದೇ ಇಲ್ಲ, ಅಂತಹ ಪ್ರಸಂಗವೇ ಬರೋದಿಲ್ಲ. ಎಲ್ಲರಿಗೂ ಸದಾ ಅಭಯವನ್ನು ಕೊಡುವಂತಹ ದೇವೋತ್ತಮನಾಗಿದ್ದಾನೆ ಪರಮಾತ್ಮ. ಇತರರನ್ನು ಅಂಜಿಸುವಂತಹ ಶಿವ, ಯಮ ಮೊದಲಾದವರು ಸಹ, ಆ ದೇವತೆಗಳು ಸಹ ತಮ್ಮ ಒಳಿತಿಗಾಗಿ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮ ಒಬ್ಬನೇ ಮೃತ್ಯು ಭಯವನ್ನು ಸರ್ವ ರೀತಿಯಲ್ಲೂ ಪರಿಹಾರ ಮಾಡುವ ಮಹಾಸಮರ್ಥನಾಗಿದ್ದಾನೆ. ಇಲ್ಲಿ ಮೃತ್ಯು ಎಂಬುದಕ್ಕೆ ಸಂಸಾರದಿಂದ ಬಿಡುಗಡೆ ಎಂಬುವ ಅರ್ಥವೂ ಇದೆ. ಅಂದರೆ ಮೃತ್ಯು ಪರಿಹಾರಕ ದೇವರೆಂದರೆ ಮೋಕ್ಷ ನೀಡುವಂತಹ ಪರಮಾತ್ಮ. ಶಿವ ಆಗಲಿ ಬೇರೆ ಯಾರೂ ಮುಕ್ತಿಯನ್ನು ಕೊಡಲಿಕ್ಕಾಗೋದಿಲ್ಲ. ಆದ್ದರಿಂದ ಭವಬಂಧೈಕ ಮೋಚಕ ಅಂತೇಳಿ ಹೇಳುವ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಎಂಬುದು ಮಾಯಾ ಶಕ್ತಿಯದು ತಲುವಿರಲಿ ನೀ ನಿಜ ಮುಕ್ತಿದಾಯಕ ನಿರಳು ಸುಖ ದುಃಖಾದಿಗಳಿಗಾರು.
ಯುಕ್ತಿಯೊಳಗಿದನರಿತು ಮನದ ವಿರಕ್ತಿಯಲ್ಲಿ ಭಜಿಸುವಗೆ ಮುಕ್ತಿಗೆ ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನನವರತ. ಶಕ್ತಿ ಎಂಬುದು ಪರಮಾತ್ಮನ ಮಾಯೆ, ಅವನ ಮಾಯಾಶಕ್ತಿಯಾಗಿದೆ. ಅದು ಆವರಿಸಿ ಈ ದೇಹದಲ್ಲಿ ನೆಲೆಗೊಂಡಿದೆ. ನಿತ್ಯ ಮುಕ್ತಿಯನ್ನು ಕೊಡುವಂತಹ ಪರಮಾತ್ಮನಿರುವಾಗ ಸುಖ ದುಃಖಗಳಿಗೆ ಬೇರೆ ಯಾರು ತಾನೇ ಕಾರಣ ಆಗ್ತಾರೆ? ಇದನ್ನು ಯುಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಮನಸ್ಸಿನಲ್ಲಿ ವಿರಕ್ತಿಯನ್ನು ದೃಢಪಡಿಸಿಕೊಂಡು ಯಾರು ಆರಾಧಿಸುತ್ತಾರೆ ಅವರಿಗೆ ಮುಕ್ತಿ ಲಭಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತಿಯೇ ಸಾಧನ. ಇಂತಹ ಭಕ್ತಿ ವಿಷಯನಾಗಿರುವಂತಹ ಪರಮಾತ್ಮ ನೀನು ನಮ್ಮನ್ನು ಸದಾ ರಕ್ಷಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಮೇಲ್ನೋಟಕ್ಕೆ ಶಕ್ತಿ ದೇವತೆಯು ಶಿವಾದಿಗಳಿಗಿಂತ ಮಿಗಿಲು ಎನ್ನುವುದು ನಿಜ. ಆದರೆ ಆ ಶಕ್ತಿಯು ಪರದೇವತೆಯಾಗಿರದೆ ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿ ನಡೆಯುವ ಮಹಾಲಕ್ಷ್ಮೀ ದೇವಿಯಾಗಿದ್ದಾಳೆ. ಅವಳು ಸಹ ಸರ್ವೋತ್ತಮ ದೇವತೆಯಲ್ಲ. ಅದರಿಂದಾಗಿ ಸ್ವಾತಂತ್ರ್ಯೇಣ ಮುಕ್ತಿಯನ್ನು ನೀಡುವ ಶಕ್ತಿ ಕೇವಲ ಪರಮಾತ್ಮನಿಗೆ ಮಾತ್ರವಿದೆ, ಬೇರೆ ಯಾರಿಗೂ ಇಲ್ಲ. ತಮೋಭಿಮಾನಿಯಾಗಿರುವಂತಹ ದುರ್ಗಾದೇವಿ ಅಂಥೇಳಿ ಗೀತೆಯಲ್ಲಿ ಪರಮಾತ್ಮ 7ನೇ ಅಧ್ಯಾಯ 14ನೇ ಪದ್ಯ, ದೈವೀಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅದನ್ನೇ ಪರಮಾತ್ಮ ಹೇಳ್ತಾನೆ. ನಿಜಕ್ಕೂ ಶಕ್ತಿ ಎಂಬುದರ ಅರ್ಥ, ಮುಖ್ಯವಾದ ಅರ್ಥ ಅಂದರೆ ಮೋಕ್ಷವನ್ನು ಕೊಡುವಂತಹ ಶಕ್ತಿ. ಅಂತಹ ಶಕ್ತಿ ಕೇವಲ ಪರಮಾತ್ಮನಿಗೆ ಮಾತ್ರ ಇದೆ. ಇಲ್ಲಿ ಸುಖ ದುಃಖಗಳಿಗಾರು ಅಂಥೇಳಿ ಶಬ್ದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ದುಃಖ ಶಬ್ದಕ್ಕೆ ತಮಸ್ಸು ಅಂತ ಅರ್ಥ. ಸಜ್ಜನರಿಗೆ ಮುಕ್ತಿಯನ್ನು, ದುರ್ಜನರಿಗೆ ಅಂಧಂತಮಸ್ಸನ್ನು ನೀಡುವಂತಹ ಅಪಾರ ಶಕ್ತಿ ಸ್ವಾತಂತ್ರ್ಯ ಪರಮಾತ್ಮನಲ್ಲಿ, ಮತ್ತಾರಿಗೂ ಆ ಶಕ್ತಿ ಇಲ್ಲ. ಆ ವಿಷಯವನ್ನು ಯುಕ್ತಿಯಿಂದ ತಿಳಿಯಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯುಕ್ತಿ ಎಂಬುದಕ್ಕೆ ಯುಕ್ತಿ ಅನುಸಂಧಾನ ರೂಪವಾಗಿರುವಂತಹ ಭಾವ. ಆ ವಿದ್ಯೆಯಿಂದಲೇ, ಆ ಶ್ರೇಷ್ಠವಾದ ವಿದ್ಯೆಯಿಂದಲೇ, ಅಧ್ಯಯನದಿಂದಲೇ ಪರಮಾತ್ಮ ಸರ್ವೋತ್ತಮ ಅನ್ನುವ ವಿಷಯ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲುತ್ತೆ. ಇಂತಹ ಸಿದ್ಧಿಗೆ ಬೇಕಾಗಿದ್ದು ಮುಖ್ಯವಾಗಿ ಭಕ್ತಿ. ಭಕ್ತಿ ಇಲ್ಲದ ಇತರ ಸಾಧನೆಗಳು ಅವು ಕೇವಲ ಶ್ರಮದಲ್ಲಿ ಪರ್ಯಾವಸನ ಆಗುತ್ತೆ ಹೊರತು ಅವೆಲ್ಲ ಯಾಂತ್ರಿಕ ಸಾಧನೆಗಳಿದ್ದಂತೆ. ಆದ್ದರಿಂದ ಸರ್ವರೂ ಸದಾಕಾಲದಲ್ಲಿ ನಿರ್ಮಲವಾದ ಭಕ್ತಿಯಿಂದ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂಥ ಭಕ್ತಿಯಿಂದ ಸಾಧಿಸುವಂತಹ ಮಹಾಪ್ರಯತ್ನದಲ್ಲೇ ತೊಡಗಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಮಾಡುವಂಥ ಭಕ್ತಿಯೇ ನಿಜವಾದ ಮುಕ್ತಿಗೆ ಸಾಧನ. ಅದಕ್ಕೆ ಹರಿಭಕ್ತಿ ಸಾರ ಅಂತಲೇ ಹೆಸರಿಟ್ಟು. ಅಮಲಾ ಭಕ್ತಿಶ್ಚ ತತ್ಸಾಧನಂ ಒಂದು ಕಡೆ ವ್ಯಾಸರಾಯರು ಹೇಳ್ತಾರೆ. ಅದನ್ನ ಹೇಳ್ತಾರೆ, ಶುದ್ಧವಾದ ಭಕ್ತಿಯಿಂದ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಆ ರೀತಿಯಿಂದ ಸಾಧನೆ ಮಾಡುವವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಯುಕ್ತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿದಾಯಕ ಪರಮಾತ್ಮನೇ ಹೊರತು ಬೇರೆ ಯಾರೂ ಅಲ್ಲ. ಸುಖ ದುಃಖಗಳಿಗೂ ಪರಮಾತ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಕೊಡ್ತಾರೆ. ಅವರಿಂದಾಯಿತು ಇವರಿಂದಾಯಿತು ಅಂತಂದೇಳಿ. ಮುಕ್ತಿಗೆ ಭಕ್ತಿಯೇ ಕಾರಣ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 3 ಗುಣಮೊಳೆ ದೊರೆತದೊರಳು 3 ಮೂರ್ತಿಗಳಾಗಿ ರಂಜಿಸಿ ತೋರಿ ಸೃಷ್ಟಿ ಸ್ಥಿತಿ ಲಯಗಳ ರಚಿಸಿ ವಿಲಯದಲ್ಲಿ 3 ರೂಪೊಂದಾಗಿ ಪ್ರಳಯದ ವಾರಿ ಎಲಿವಟ ಪತ್ರ ಶಯನದಿ ಸೇರಿದವ ನೀನೀಗ ರಕ್ಷಿಸು ನಮ್ಮ ನನವರತ. ಸೃಷ್ಟಿಯಾದಾಗ 3 ಗುಣಗಳು ಅಭಿವ್ಯಕ್ತಗೊಳ್ತವೆ. ನೀನು 3 ರೂಪಗಳಿಂದ ಅಲ್ಲಿ ಒಳಗೆ ಪ್ರಕಟಗೊಂಡಿದೆಯಾ. ಆಗ 3 ರೂಪಗಳಿಂದ ಪ್ರಕಟಗೊಂಡಿಯಾ ಪರಮಾತ್ಮ. ಸೃಷ್ಟಿ ಸ್ಥಿತಿ ಲಯ ಅವುಗಳನ್ನು 3 ರೂಪಗಳಿಂದ ಮಾಡಿದಿ ಪರಮಾತ್ಮ. ಕೊನೆಗೆ ಪ್ರಳಯ ಕಾಲದಲ್ಲಿಯೂ 3 ರೂಪಗಳನ್ನು ಒಂದು ರೂಪವನ್ನಾಗಿ ಮಾಡಿಕೊಂಡು ಪ್ರಳಯೋದಕದಲ್ಲಿ
ವಟಪತ್ರ ಶಾಯಿಯಾಗಿ ಮಲಗಿದವನು ನೀನು ಪರಮಾತ್ಮ, ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ಇಲ್ಲೇ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ವಿಶಿಷ್ಟವಾದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. 3 ಗುಣಗಳು, ಸತ್ವ ರಜ ತಮೋ ಗುಣಗಳು, ಇವು ಪ್ರಾಕೃತ ಗುಣಗಳು. ಒಳೆದೋರಿತು ಅಂತಂದರೆ ಅಭಿವ್ಯಕ್ತಿಗೊಂಡಿತು. 3 ಮೂರ್ತಿಗಳಾಗಿ ತೋರುವುದು ಎಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ರೂಪದಿಂದ ಬಂದು ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಸ್ಥಿತಿ, ಮಹೇಶ್ವರನಿಂದ ಲಯ ಆಗತ್ತೆ. ಈ 3 ಮೂರ್ತಿಗಳು ಸಾಮಾನ್ಯರು ತಿಳಿದುವಂತೆ ಬ್ರಹ್ಮ ವಿಷ್ಣು ಶಿವ ಎಂಬ 3 ದೇವತೆಗಳಲ್ಲ, ಪರಮಾತ್ಮನೇ, ಮಹಾವಿಷ್ಣುವಿನೇ, ಪರಮಾತ್ಮನೇ ಬ್ರಹ್ಮ ವಿಷ್ಣು ಹಾಗೂ ಶಿವ ಎಂಬ ಸಾಕ್ಷಾತ್ ರೂಪಗಳು, ಪರಮಾತ್ಮನ ರೂಪಗಳೇ ಸಾಕ್ಷಾತ್ ರೂಪಗಳನ್ನು ತಿಳ್ಕೋಬೇಕು. ಸೃಷ್ಟಿಯ ಪ್ರಾರಂಭದ ಒಂದು ಹಂತದಲ್ಲಿ ಮಹಾವಿಷ್ಣು ಶ್ರೀ ಭೂ ದುರ್ಗಾ ಎಂಬ ಗುಣತ್ರಯಗಳ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತನ್ನದೇ ಆದ 3 ರೂಪಗಳನ್ನು ಪ್ರಕಟಿಸಿದ್ದಾರೆ. ಅದನ್ನೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವಾತ್ ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್ ಸ ವಿಷ್ಣು ನಾಮೈವ ನಿರಂತರೋಪೇ ರಜಸ್ತನೌ ಚೈವ ವಿರಿಂಚ ಆಸೀತ್ ತಮಸ್ತನೌ ಶರ್ವ ಇತಿ ತ್ರಯೋಸ್ಮಾತ್. ಪರಮಾತ್ಮನ ಈ 3 ರೂಪಗಳಲ್ಲಿ ಬ್ರಹ್ಮ ಎಂಬ ರೂಪವನ್ನು ಪರಮಾತ್ಮ ತನ್ನ ಬ್ರಹ್ಮರೂಪವನ್ನು ಬ್ರಹ್ಮದೇವರೊಳಗೆ ಇಳಿಸಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ವಿಷ್ಣು ರೂಪದಿಂದ ಸಂರಕ್ಷಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಾಗೂ ಶಿವ ಎಂಬ ತನ್ನ ರೂಪವನ್ನು ಶಿವನೊಳಗೆ ಇರಿಸಿ ಲಯ ಕಾರ್ಯವನ್ನು ಮಾಡ್ತಾನೆ. ವಿಷ್ಣು ಪುರಾಣದಲ್ಲಿ ಅದೇ ಹೇಳಿದೆ, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂಥೇಳಿ ವಿಷ್ಣು ಪುರಾಣದಲ್ಲಿಯೂ ಬಂದಿದೆ. ಅದನ್ನೇ ಹರಿಕಥಾಂಸಾರದಲ್ಲಿ ಜಗವನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು ಸಲಹುವ ಗಗನಕೇಶನುಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವನು ಭಕುತರನು ಪೊರೆವ. ಪರಮಾತ್ಮನೇ ಬ್ರಹ್ಮದೇವರಲ್ಲಿದ್ದು ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ತಾನೇ ವಿಷ್ಣು ರೂಪದಿಂದ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಗಗನಕೇಶನಾಗಿರುವಂತಹ ರುದ್ರದೇವರಲ್ಲಿದ್ದು ಸಂಹಾರ ಲಯವನ್ನು ಮಾಡುವನು ಅವನೇ. ಸ್ವಗತ ಭೇದ ವಿವರ್ಜಿತನಾಗಿರುವಂತಹ ಒಂದು ರೂಪಕ್ಕೂ ಅವನ ಇನ್ನೊಂದು ರೂಪಕ್ಕೂ ಭೇದವಿಲ್ಲ. ಅಂತಹ ಸರ್ವತ್ರ ಸರ್ವಾನಂದ ರೂಪನಾಗಿರುವಂತಹ ಪರಮಾತ್ಮ ನಾನಾ ಬಗೆಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವನ್ನು ಮಾಡಿ ತನ್ನ ಭಕ್ತನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಯಾರು ಈ ರೀತಿಯ ಅನುಸಂಧಾನ ಮಾಡ್ತಾರೆ ಪರಮಾತ್ಮ ಅವರನ್ನು ರಕ್ಷಿಸು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನೇರ ಮೇಲಣಗುಳ್ಳೆಯಂದದಿ ತೋರಿ ಎಡಗುವ ದೇಹವೇ ಸಂಸಾರ ಬಹಳಾರ್ಣವದೊಳಗೆ ಮುಳುಗಿದನು ಪತಿಕರಿಸೇ ತೋರಿಸ ಚಲಾನಂದ ಪದವಿಯ ಸೇರಿಸ ಕಟ ನಿನ್ನ ಓಲು ನಮಗಾರು ಬಾಂಧವರುಂಟು ರಕ್ಷಿಸು ನಮ್ಮ ನನವರತ. ಪರಮಾತ್ಮ ಈ ನಮ್ಮ ದೇಹವು ನೀರಿನ ಮೇಲಿನ ಗುಳ್ಳೆಯಂತೆ ಕಂಡು ಮರೆಯಾಗೋಗುತ್ತೆ. ಸಂಸಾರವೆಂಬ ಮಹಾಸಾಗರಲ್ಲಿ ನಾನು ಮುಳುಗಿ ಹೋಗಿದ್ದೇನೆ. ನನ್ನ ಮೇಲೆ ಕರುಣೆಯನ್ನು ತೋರಿ ಪರಿಪೂರ್ಣನಾಗಿರುವಂತಹ ಪರಮಾತ್ಮ, ಪರಿಪೂರ್ಣ ಆನಂದದ ನೆಲೆಯನ್ನಿಸುವಂತಹ ಪರಮಾತ್ಮ ಮೋಕ್ಷವನ್ನು ಕೊಡಪ್ಪ. ಪರಮಾತ್ಮ ನಿನ್ನಂತೆ ನಮಗೆ ಯಾರು ಬಾಂಧವರಾಗಿ ರಕ್ಷಣೆ ಮಾಡ್ತಾರೆ, ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು, ಯಾವಾಗಲೂ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮನ ಶರೀರ ಅನಾದಿ ನಿತ್ಯ. ನಮ್ಮ ಶರೀರ, ಬಾಹ್ಯ ಶರೀರ ನೀರಿನ ಮೇಲೆ ಗುಳ್ಳೆಯಂತೆ ಅನಿತ್ಯವಾಗಿದೆ. ಮೋಕ್ಷವಾದಾಗ ನಿತ್ಯವೆನಿಸಿರುವ ಪುರುಷಾರ್ಥ ಅದನ್ನು ನೀಡಿ ರಕ್ಷಿಸುವಂತಹ ಪರಮಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀರಿನ ಮೇಲೆ ಗುಳ್ಳೆ ಅಸ್ಥಿರವಾಗಿದೆ. ಯಾವ ಕ್ಷಣಲ್ಲಾದರೂ ಅದು ಗುಳ್ಳೆ ಒಡೆದು ಹೋಗುತ್ತೆ. ಅದನ್ನೇ ಪುರಂದಾಸ ಅಂದ್ಕೊಳ್ಳಿ, ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವೆಲ್ಲ ಹರಿಯೇ ಅಂತ ಹೇಳ್ತಾರೆ.
ಪರಮಾತ್ಮನದು. ಪರಮಾತ್ಮ ಯಾವ ಪ್ರಕೃತಿಯ ಗುಣಿಗೂ ಒಳಗಾಗೋದಿಲ್ಲ. ಜ್ಞಾನಾನಂದಮಯ ಶರೀರನಾಗಿದ್ದಾನೆ ಪರಮಾತ್ಮ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ರೀತಿಯಾಗಿ ಇರ್ತಾನೆ. ಆದ್ದರಿಂದ ಅವನಿಗೆ ಅಕ್ಷರ ಅಂತ ಅನ್ಸ್ಕೊತಾನೆ. ಅಕ್ಷರವೆನಿಸುವಂಥ ಅದ್ಭುತವಾದ ಶರೀರ ಪರಮಾತ್ಮನು. ಅಂತಹ ಪರಮಾತ್ಮನೇ ನಮ್ಮನ್ನು ಉದ್ಧರಿಸಬಲ್ಲ ಸರ್ವಸಮರ್ಥನಾಗಿದ್ದಾನೆ ಅನ್ನುವುದನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಪಥೀಕರಿಸುವುದು ಅಂತಂದರೆ ಪವಿತ್ರಗೊಳಿಸುವುದು, ಶುದ್ಧಗೊಳಿಸುವುದು. ಸಂಸಾರಿ ಜೀವರ ಸ್ವರೂಪ ದೇಹದ ಮೇಲೆ ಲಿಂಗದೇಹ ಇದೆ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ಸ್ಥೂಲ ಶರೀರ. ಹೀಗೆ 3 ದೇಹಗಳು ಕ್ರಮವಾಗಿ ಬಂದಿವೆ. ಅವುಗಳಿಂದಾಗಿ ಜೀವನಿಗೆ ಹುಟ್ಟಿ ಸಾವು ಸಂಕಲೆಯಲ್ಲಿ ಸಿಕ್ಕಾಕೊಳ್ತಾನೆ. ಸ್ವರೂಪ ದೇಹ ಶುದ್ಧವಾದರೆ ಮೇಲಿನ 3 ದೇಹಗಳು ಸಂಸಾರಕ್ಕೆ ಕಾರಣವಾಗಿದೆ. ಇವುಗಳ ಸಂಪರ್ಕ ಇರುವವರೆಗೂ ಜೀವನಿಗೆ ಹುಟ್ಟು ಸಾವು ತಪ್ಪಿದ್ದಲ್ಲ. ಅಂತಹ ಹುಟ್ಟು ಸಾವುಗಳ ಸಂಪರ್ಕ ಅಶುದ್ಧಿ ಕಾರಣವಾಗುತ್ತೆ. ಪರಮಾತ್ಮ ಅನುಗ್ರಹಿಸಿ ಈ 3 ದೇಹಗಳಿಂದ ಈ ಜೀವನನ್ನು ಬಿಡುಗಡೆ ಮಾಡಿದಾಗ ಶುದ್ಧವಾದ ಅವನ ಸ್ವರೂಪ ದೇಹ ಪ್ರಕಟವಾಗಿ ಅವನು ಪವಿತ್ರನಾಗ್ತಾನೆ, ಮುಕ್ತಿ ಪಡೆದು ನಿತ್ಯ ಸುಖಿ ಆಗ್ತಾನೆ. ಇದೆಲ್ಲ ಆಗುವುದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಅನ್ನೋದು ಈ ಪ್ರಮೇಯದಲ್ಲಿ ಹೇಳ್ತಾ ಇದ್ದಾರೆ. ಅಚಲಾನಂದ ಪದವಿಯನ್ನು ನೀಡಬೇಕು ಅಂತ ಬೇಡ್ಕೊತಾ ಇದ್ದಾರೆ. ಅಚಲಾನಂದ ಪದವಿ ಅಂದರೆ ಎಂದೂ ನಾಶವಾಗದೇ ಇರುವಂತಹ ಪದವಿ, ನಿತ್ಯಾನಂದದ ಪದವಿ. ಸ್ವರ್ಗಲೋಕಕ್ಕೂ ಸಹ ನಾಶವಿದೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಪುಣ್ಯ ಹೋದ್ಮೇಲೆ, ಪುಣ್ಯ ಎಲ್ಲ ಇದಾದ್ಮೇಲೆ ಮತ್ತೆ ವಾಪಸ್ ಬರ್ತಾನೆ ಭೂಮಿಗೆ. ಗೀತೆಯಲ್ಲಿ 8ನೇ ಅಧ್ಯಾಯ 16ನೇ ಶ್ಲೋಕ ಹೇಳ್ತಾನೆ. ಆ ಬ್ರಹ್ಮ ಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿ ಹೋದರೂ ವಾಪಸ್ ಬರಬೇಕಪ್ಪ. ಮುಕ್ತಿಗೆ ಹೋದರೆ ಮಾತ್ರ ನೀನು ವಾಪಸ್ ಬರೋದಿಲ್ಲ. ಮತ್ತು ಪರಮಾತ್ಮನಂತೆ ಜೀವರಿಗೆ ಬಂಧುಗಳು ಮತ್ತೆ ಬೇರೆ ಯಾರೂ ಅಲ್ಲ. ವಾಸುಪರ್ಣ ಸಯುಜ ಸಖಾಯ ಹೇಳಿದೆ. ಪ್ರತಿಯೊಬ್ಬ ಜೀವನೊಂದಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೊತೆಯಾಗಿದ್ದು ರಕ್ಷಣೆ ಮಾಡುವವನು, ಶ್ರೇಷ್ಠ ಬಂಧು ಆಗಿರುವನು ಪರಮಾತ್ಮ ಒಬ್ಬನೇ. ಅವನಂತೆ ಪ್ರತಿ ಜನ್ಮದಲ್ಲಿ ಪ್ರತಿ ಕ್ಷಣದಲ್ಲಿ ಹಿತೈಷಿಯಾದ ಬೇರೆ ಯಾರೂ ಇಲ್ಲ. ಆದ್ದರಿಂದಾಗಿಯೇ ಪರಮಾತ್ಮನನ್ನು ನಿತ್ಯ ಬಂಧು ಅಂತ ಕರೀತಾರೆ. ನಿತ್ಯ ಬಂಧು, ಅನಿಮಿತ್ತ ಬಂಧು ಅಂತ ಕರೀತಾರೆ. ಈ ಅನುಸಂಧಾನ ಇದ್ದವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಬಹಳ ಅರ್ಣವ ಅಂತಂದರೆ ಮಹಾಸಾಗರ. ಅದಕ್ಕೆ ಕನಕದಾಸರು ಒಂದು ಕಡೆ ಹೇಳ್ತಾ ಇದ್ದಾರೆ, ಸಂಗಡ ಏನು ಬರ್ತದೋ ದಾನ ಧರ್ಮ ಮಾಡಿ ಬಹು ನಿಧಾನಿ ಎನಿಸಿಕೊಳ್ಳುವ ಮನುಜ ಅಂತ ಹೇಳ್ತಾರೆ. ಆದರಿಲ್ಲ, ಹೇಳ್ತಾ ಇದ್ದಾರೆ, ಗರ್ವವನ್ನು ಬಿಟ್ಟು ವರ್ಣಾಶ್ರಮ ಧರ್ಮವನ್ನು ಭಕ್ತಿಯಿಂದ ಮಾಡುತ್ತಾ ಆ ಸದಾಕಾಲ ಪರಮಾತ್ಮನ ನೆನೆಸು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪದ್ಯದಲ್ಲಿ ಕನಕದಾಸ ಹೇಳ್ತಾ ಇದ್ದಾರೆ, ದಾನ ಧರ್ಮ ಮಾಡಿ ಸುಖಿಯಾಗೋ ಮನವೇ. ದಾನ ಧರ್ಮ ಪರರುಪಕಾರ ಮಾಡು, ದೀನನಾಗಿ ನೀ ಕೆಡಬೇಡಪ್ಪ. ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೇ. ನರಲೋಕದ ಯಮನ ಬಾಧೆಯನ್ನು ಕಡೆಯಲು ವರಪುಣ್ಯ ಕಥೆಗಳ ಕೇಳುತ್ತಲೇ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ನೆರೆನಂಬಿ ಸ್ಥಿರವಾದ ಪದವಿಯ ಪಡೆ ಹುಚ್ಚು ಮನವೇ ಅಂತ ಹೇಳ್ತಾರೆ. ಎಷ್ಟೋ ಜನ್ಮದ ಮೇಲೆ 84 ಲಕ್ಷ ಯೋನಿ ದಾಟಿ ಬಂದೆ, ಅದು ತಾನಲ್ಲ ಅಂತ ಹೇಳಿದ್ರು. 84 ಲಕ್ಷ ಯೋನಿಗಳು ಅಷ್ಟಾದ ಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ. ಆ ಮನುಷ್ಯ ಜನ್ಮ ಬಂದಾಗಲೂ ಹಾಳು ಮಾಡ್ಕೋಬೇಡ. ಮತ್ತೆ ವಾಪಸ್ ಹೋದೆ ಅಂದರೆ ಬರ್ಲಿಕ್ಕೆ ತ್ರಾಸಾಗುತ್ತೆ. ಜ್ಞಾನ ಇಟ್ಟುಕೋ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಇಟ್ಟುಕೊಂಡು
ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಪ್ರತಿ ಕ್ಷಣಕವನ್ನು ನೆನೆಸುತ್ತಾ ಇರು. ಆಗ ನೀನು ಯಮಲೋಕದ ಬಾಧೆಯನ್ನು ಪಡೆಯುವುದು. ಆ ಯಮಲೋಕದ ಬಾಧೆಯನ್ನು ಕಳೆಯಬೇಕಾಗಿದ್ದರೆ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಪುಣ್ಯ ಕಥೆಗಳನ್ನು ಕೇಳ್ತಾ ಇರು. ಯಾವಾಗ ಆ ಪರಮಾತ್ಮನನ್ನು ನಂಬಿದಾಗಲೇ ನಿನಗೆ ಸ್ಥಿರವಾದ ಪದವಿ ಸಿಕ್ಕತ್ತೆ. ಹುಚ್ಚು ಮನವೇ ಯಾವಾಗಲೂ ಆ ಪರಮಾತ್ಮನ ನೆನೆಸು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಪ್ಪ ಪರಮಾತ್ಮ, ಈ ಸಂಸಾರದಲ್ಲಿ ಮುಳುಗಿದ್ದೇನೆ, ನನಗೆ ನಿನ್ನ ಹತ್ರ ಸೇರಿಸ್ಕೋಬೇಕಾಗಿದೆ ಪರಮಾತ್ಮ. ನಿನ್ನ ಬಿಟ್ಟು ನನಗೆ ಬಾಂಧವರು ಯಾರೂ ಇಲ್ಲ ಪರಮಾತ್ಮ. ನೀನು ನಮ್ಮನ್ನು ರಕ್ಷಿಸಪ್ಪ, ಮೋಕ್ಷವನ್ನು ಕೊಟ್ಟು ಆ ಪರಿಪೂರ್ಣವಾಗಿರುವಂಥ ಆನಂದದ ನೆಲೆ ಎನಿಸಿರುವಂತಹ ಮೋಕ್ಷವನ್ನು ಕೊಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡು ಪರಮಾತ್ಮ ಅಂತ ಹೇಳಿ ಇಲ್ಲಿ ಬೇಡ್ಕೊತಾ ಇದ್ದಾರೆ ನೋಡ್ರಿ. ಒಂದೊಂದು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಬೇಡ್ತಾ ಇದ್ದಾರೆ. ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲುದ್ದುರುಳಿ ಬೀಳುವಂತೆ ನಿಮಿಷದಿ ಬಿದ್ದು ಹೋಗುವ ಕಾಯವೇತನುವೆಂಬ ಪಾಶದಲ್ಲಿ ಬದ್ಧನಾದೆನು ಮಮತೆಯಲ್ಲಿ ನೀನಿದ್ದುದಕ್ಕೆ ಫಲವೇನು ಭಕ್ತಿ ವಿರುದ್ಧವಾಗದ ಓಲು ರಕ್ಷಿಸು ನಮ್ಮ ನನವರತ. ಕನ್ನಡಿಯ ಮೇಲೆ, ದರ್ಪಣ ಅಂದರೆ ಕನ್ನಡಿಯ ಮೇಲೆ ಉದ್ದಿನ ಕಾಳು ಸ್ಥಿರವಾಗಿ ನಿಲ್ಲೋದಿಲ್ಲ, ಅದು ನಿಮಿಷ ಮಾತ್ರದಲ್ಲಿ ಉರುಳಿ ಕೆಳಗೆ ಬೀಳುವುದು. ಅದರಂತೆ ನಮ್ಮ ಈ ದೇಹ ಯಾವುದೇ ಸಮಯದಲ್ಲಿ ಬಿದ್ದು ಹೋಗುವಂಥದ್ದು. ಇದರ ಮೇಲೆ ಅಭಿಮಾನದ ಬಂಧನಕ್ಕೊಳಗಾಗಿ ನಾನು ತೊಳಲ್ತಾ ಇದ್ದೇನೆ. ಕರುಣಾಳುವಾಗಿರುವಂತಹ ನೀನು ಇಂತಹ ನನ್ನನ್ನು ರಕ್ಷಿಸದಿದ್ದಲ್ಲಿ ಏನಪ್ಪ ಫಲವೇನು ಅಂತ ಹೇಳ್ತಾರೆ. ನಾನು ಮಾಡುವ ಭಕ್ತಿಗಾದರೂ ಬೆಲೆಯಲ್ಲಿದ್ದಿತ್ತು. ಆದ್ದರಿಂದ ಪರಮಾತ್ಮ, ನಿನ್ನಲ್ಲಿನ ಭಕ್ತಿಗೆ ಕುಂದು ಬರದಂತೆ ನಮ್ಮನ್ನು ಯಾವಾಗಲೂ ರಕ್ಷಿಸು ಅಂತ ಹೇಳಿ ಇಲ್ಲಿ ಬೇಡ್ತಾರೆ. ಇದೇನು ಹೇಳ್ತಾರೆ, ದೇಹ ಅನಿತ್ಯ ಎಂಬುದನ್ನು ಇನ್ನೊಂದು ರೀತಿಯಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ದೇಹ ಅನಿತ್ಯ ಹೇಗೆ ಅಂತಂದರೆ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ, ಒಂದು ಕ್ಷಣದಲ್ಲಿ ಇದ್ದಂತೆ ಹೊರಟೋಗುತ್ತೆ. ಹೇಳಿದರು. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಕನ್ನಡಿಯ ಮೇಲೆ ಉದ್ದಿನಂತೆ ಅನಿತ್ಯ ಅಂತ ಹೇಳ್ತಾರೆ. ಕನ್ನಡಿಯ ಮೇಲೆ, ಉದ್ದ ನಿಲ್ಲಿಸಿದ ಕನ್ನಡಿಯ ಮೇಲೆ ಉದ್ದಿನ ಬೇಳೆ ಇಟ್ಟದೆ ಯಾವಾಗ ಬೇಕಾದ್ರೂ ಬಿದ್ದೋಗುತ್ತೆ, ಕ್ಷಣದಲ್ಲಿ ಬಿದ್ದು ಹೋಗುತ್ತೆ. ಅದರಂತೆ ಈ ಜೀವಿಗೆ ಈ ದೇಹ ಯಾವ ಕ್ಷಣಲಾದರೂ ಬಿಟ್ಟು ಹೋಗುವಂಥದ್ದು. ಈ ಮಾತಿನಲ್ಲಿ ದೇಹ ಅನಿತ್ಯ, ಅದರ ಇರುವಿಕೆ ಅತ್ಯಂತ ಅನಿಶ್ಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಿಷದಲ್ಲಿ ಅಂತಂದರೆ 60 ಸೆಕೆಂಡಲ್ಲಿ ಅರ್ಥ ಅಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಅದರ ಅರ್ಥ. ಇಂತಹ ಅನಿತ್ಯವಾದ ದೇಹದಲ್ಲಿ ಮಮಕಾರನ್ನು ಹೊಂದುವುದು ಅವಿವೇಕದ ಲಕ್ಷಣ ಆಗಿದೆ. ಅಂತಹ ವಿವೇಕ ಈ ಜೀವಿ ಒಳಗಾಗ್ತಾನೆ, ಅದು ಸ್ವಾಭಾವಿಕ. ಅಂತಹ ಅವಿವೇಕವನ್ನು ಮಾಡಬೇಡ, ಎಚ್ಚರವನ್ನು ಹೊಂದಿ ಆ ಪರಮಾತ್ಮನನ್ನು ಭಜಿಸು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಜಿಸಿ ವರ್ಣಾಶ್ರಮ ಧರ್ಮಗಳು ಸರಿಯಾಗಿ ಮಾಡಿ ಪ್ರತಿ ಕ್ಷಣಕ್ಕವನ್ನು ನೆನೆಸುತ್ತಾ ಮೋಕ್ಷವನ್ನು ಪಡಿ ಅಂತ ಹೇಳ್ತಾ ಇದ್ದಾರೆ. ಮೋಕ್ಷವನ್ನು ಪಡೆಯದೇ ಇರುವಂತಹ, ಪರಮಾತ್ಮನ ಮರೆತು ಬದುಕುವಂತಹ ಜೀವ ಅತ್ಯಂತ ಹೇಯಕರವಾಗಿದೆ ಅಂತ ಹೇಳ್ತಾರೆ. ಭಕ್ತನಾದವನು ಹೀಗೆ ಮಮಕಾರಕ್ಕೊಳಗಾಗದೆ ಪರಮಹಿತೈಷಿಯಾಗಿರುವಂತಹ, ನಿತ್ಯ ಬಂಧುವಾಗಿರುವಂತಹ ಆ ಪರಮಾತ್ಮನನ್ನು ನೋಡಿ ಸುಮ್ಮನಿರೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅವನು ಮಾಡುವ ಭಕ್ತಿಗೆ ಇದು ಯೋಗ್ಯ ಪ್ರತಿಕ್ರಿಯೆ ಅನಿಸುವುದು. ಆದ್ದರಿಂದ ನಿತ್ಯ ಬಂಧುವಾಗಿರುವಂತಹ ಪರಮಾತ್ಮನ ಭಕ್ತನ ಭಕ್ತಿಯನ್ನು ಗಮನಿಸಿ ದೇಹದ ಮೇಲಿನ ಅವನ ಮಮಕಾರವನ್ನು ತೊಲಗಿಸಿ ಮುಕ್ತಿಯನ್ನು ಕರುಣಿಸಬೇಕು ಅಂತ ಹೇಳಿ ಪರಮಾತ್ಮನಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ಇಲ್ಲೇನು ಹೇಳಬೇಕಾಗಿದೆ, ಪರಮಾತ್ಮನ ನಿಜವಾದ ಭಕ್ತಿಯನ್ನು ಮಾಡುವುದಕ್ಕೆ ಅಹಂಕಾರ ಮಮಕಾರಗಳು ಪರಿಹಾರವಾದಾಗ ನಾವು ಸಂಸಾರದಿಂದ ಮುಕ್ತಿ ಹೊಂದುತ್ತೇವೆ ಅಂತ ಅನ್ನೋದೇ ಹೇಳ್ತಾ ಇದ್ದಾರೆ. ಸಂಸಾರದ ಮುಖ್ಯ ಪ್ರಯೋಜನ ಮುಕ್ತಿಯನ್ನು ಪಡೆಯುವುದು. ಇತರ ಯಾವ ಪ್ರಯೋಜನವೂ ಎಲ್ಲವೂ ನಗಣ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೇಳುವುದು ಕಡು ಕಷ್ಟದ ಬಾಳುವೆ ಬದುಕೇನು ಸುಡು ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯೋ ಬಾಳಬೇಕೆಂಬುವಗೆ ನೆರೆ ನಿಮ್ಮೂಳಿಗವಮಿಗೆ ಮಾಡಿ ಭಕ್ತಿಯೊಳಾಳಿ ಬದುಕುವುದು ಉಚಿತ ರಕ್ಷಿಸು ನಮ್ಮ ನನವರತ.
ಇತರನ್ನು ಕೇಳುವುದು ತುಂಬ ನೋವಿನ ಸಂಕೇತ. ಪರಮಾತ್ಮ ಕಡು ಕಷ್ಟದ ಸಂಗತಿ ಅದು. ಅಂತಹ ಕಷ್ಟದ ಬದುಕಂತಾರೆ ಅನ್ನೋದು ಅದು ಬದುಕೇ ಅಲ್ಲ, ಸುಡಲಿಕ್ಕೆ ಯೋಗ್ಯವಾದದ್ದೇ. ಈ ಸಂಸಾರದಲ್ಲಿ ಕಾಣುವ ಪ್ರಗತಿ, ಸಂಸಾರದಲ್ಲಿ ಏನು ಪ್ರಗತಿ ಕಾಣ್ತಾ ಇದ್ದೀವಿ ಅದು ಹೇಗಿದೆ ಅಂದರೆ ಗಾಳಿಗೊಡ್ಡಿನ ದೀಪದಂತೆ. ಇವತ್ತು ಪ್ರಗತಿ ಇರ್ಬೋದು, ನಾಳೆ ಹೋಗ್ಬೋದು, ಅದು ನಶ್ವರವಾದದ್ದು. ನಿಜವಾಗಿಯೂ ಸಹ ಬಾಳಬೇಕು ಅನ್ನುವವನಿಗೆ ಪರಮಾತ್ಮ ನಿನ್ನ ಸೇವಕನಾಗಿ ಭಕ್ತಿಯಿಂದ ಸುಖವಾಗಿ ಬದುಕುವುದೇ ಯೋಗ್ಯವಾದ ಜೀವನ. ಪರಮಾತ್ಮ ನೀನು ನಮ್ಮನ್ನು ಸದಾ ರಕ್ಷಿಸುವಂಥದ್ದು. ಇದೇನು ಹೇಳಬೇಕಾಗಿದೆ ಅವರಿಗೆ ಅಂತಂದರೆ, ಯಾಚನೆಯ ಬದುಕು ಅತ್ಯಂತ ಹೇಯವಾದದ್ದು. ಅದಕ್ಕೋಸ್ಕರ ಪರಮಾತ್ಮನ ದಾಸನಾಗಿ ಬದುಕುವುದೇ ಸಾರ್ಥಕವಾದ ಜೀವನ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾಚನೆ ಅಂತಂದರೆ ಫಲದ ಅಪೇಕ್ಷೆಯಿಂದ ಬೇಡುವುದು. ಲೋಕದ ಜನರ ಮುಂದೆ ಕೈಯೊಡ್ಡಿ ತನ್ನ ಅಗತ್ಯವನ್ನು ಪೂರೈಸಿಕೊಳ್ಳುವಂತಹ ಚಟ ಕೆಲವರು. ಭಿಕ್ಷೆ ಅಂದರೆ ಇದೆ. ಹಾಗಂಥೇಳಿ ಬ್ರಹ್ಮಚಾರಿಗಳಿಗೆ ಯತಿಗಳ ಭಿಕ್ಷೆ ಇದಕ್ಕೆ ಅನ್ವಯಿಸೋದಿಲ್ಲ. ದೇಹದಲ್ಲಿ ಶಕ್ತಿ ಇದ್ದು ಕೇವಲ ಸೋಮಾರಿತನದಿಂದ ಇತರರ ಮುಂದೆ ಬಾಳುವುದೇ ಅತ್ಯಂತ ನಿಕೃಷ್ಟವಾದಂಥದ್ದು. ಯಾಚನೆ ಅಂತಂದರೆ ತಾನು ಮಾಡುವ ಸೇವೆಗೆ ಪ್ರತಿಫಲ ಬೇಡುವ ಪ್ರವೃತ್ತಿ. ದೇವರ ಸೇವೆಯನ್ನು ಸಹ ಪುತ್ರ ಪೌತ್ರಾದಿಗಳ ಬಯಕೆಯಿಂದ ಮಾಡುವ ಜನರೇ ಹೆಚ್ಚು. ಇದು ಒಂದು ರೀತಿಯ ಯಾಚನೆಯ ಬದುಕೆ. ಜನರನ್ನು ಕೇಳುವ ಬದಲು ದೇವತೆಗಳನ್ನು ಕೇಳುವರು ಎಂಬುದಷ್ಟೇ ವ್ಯತ್ಯಾಸ. ಇಂತಹ ಯಾಚನೆಯೂ ಸಹ ಬಂಧಕವಾದದ್ದು ಅಂತ ಹೇಳ್ತಾರೆ. ಹಿರಣ್ಯಕಶಿಪು ಮೊದಲಾದವರ ಯಾಚನೆ ಮತ್ತೊಂದು ಬಗೆಯದು. ಅವರ ಯಾಚನೆ ಏನು ಅಂತಂದರೆ, ಬೇಡೋದೇನು ಅಂತಂದರೆ ಲೋಕಕ್ಕೆ ಕೇಡನ್ನು ಬಯಸುವಂತಹ ಯಾಚನೆ. ಅರ್ಚಿಸಿದ್ದು ಆರಾಧನೆ ಮಾಡಿದ್ದು ಬ್ರಹ್ಮದೇವರಂತಹ ಮಹಾನುಭಾವರನ್ನೇ. ಅದರ ಹಿನ್ನೆಲೆ ಏನಿತ್ತು ಅಂತಂದರೆ ಲೋಕನಾಶ ಮಾಡುವಂತಹ ದುಷ್ಟ ಫಲದ ಯಾಚನೆಯಾಗಿತ್ತು. ಅದರಿಂದಾಗಿ ಅವನು ಸರ್ವನಾಶವನ್ನು ಹೊಂದಿದ. ಬ್ರಹ್ಮ ಶಿವ ಮೊದಲಾದ ದೇವತೆಗಳು ಹೀಗೆ ಲೋಕನಾಶಕ್ಕೋಸ್ಕರ ಬೇಡುವ ಎಲ್ಲರ ಜನರ ಪಾಡು ಹೀಗೆ ಆಗುತ್ತೆ. ಬ್ರಹ್ಮಾದಿ ದೇವತೆಗಳನ್ನೇ ಸಾತ್ವಿಕ ಫಲಕ್ಕಾಗಿ ಯಾಚಿಸುವ ಮತ್ತೊಂದು ಬಗೆಯ ಯಾಚನೆ. ಇಂತಹ ಈ ಫಲ ಎಂಥದೇ ಆಗಿದ್ದರೂ ಮುಕ್ತಿ ಸಾಧನೆಗೆ ಅಡ್ಡಿಯಾಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗಾದಿಗಳನ್ನು ಬಯಸಿ ಮಾಡುವ ಯಜ್ಞ ಯಾಗಾದಿಗಳು ಸಹ ಇದೇ ರೀತಿಯಾಗಿ. ಅದಕ್ಕೆ ಹೇಳಿದ್ರು, ಗೀತೆಯಲ್ಲಿ ಹೇಳ್ತಾನೆ ಪರಮಾತ್ಮ, ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. 9ನೇ ಅಧ್ಯಾಯ 21ನೇ ಶ್ಲೋಕ ಹೇಳ್ತಾ ಇದ್ದಾನೆ. ಪುಣ್ಯ ಇರುವವರೆಗೂ ಇರ್ತಾನೆ, ಮತ್ತು ಆಮೇಲೆ ಹೋಗ್ತಾನೆ. ಪುಣ್ಯ ಸ್ವರ್ಗಲೋಕಗೆದ್ದು ಮತ್ತು ಪುಣ್ಯ ಕೆಳಗೆ ಹೋದ ತಕ್ಷಣ ಮತ್ತೆ ಬರ್ತಾನೆ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿ ಇಟ್ಟುಕೊಂಡು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದ್ರ ವಿವರಣವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.